ಹೈಕಮಾಂಡ್ ಬಂದಾಗ ನಾವು ಸಭೆ ಮಾಡ್ತೀವಿ ಅಂತ ಹೇಳಿದ್ರಿ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಸಭೆ ಫಿಕ್ಸ್ ಮಾಡ್ತೀರಾ ಹೇಗೆ ಸರ್? ಇಲ್ಲ, ಅವ್ರು ಬಂದ್ಮೇಲೆ ಮಾತಾಡ್ತೀನಿ. ಅವ್ರು ಬಂದ್ಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದ್ಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ಮುಂದುವರಿತು. ಸರ್, ಈ ಒಂದು ನಡೆ ಬಗ್ಗೆ ನಿಮ್ಮ ಹಿರಿಯ ನಾಯಕರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಎಂ.ಬಿ. ಪಾಟೀಲ್ ಅವರು ಕೂಡ ಸಚಿವರು ಶಾಸಕರು ಸಭೆ ಮಾಡಿದ್ರೆ ತಪ್ಪಲ್ಲ, ಅದು ಯಾಕೆ ಈ ತರ ಮಾಡ್ತಾ ಇರೋದು ಸರ್, ಮತ್ತೆ ಅದನ್ನ ಗಮನಕ್ಕೆ ತರಬೇಕಾ ಅಂತ ಸರ್? ಇಲ್ಲ, ಅವ್ರು ಹೇಳಿದ್ರಲ್ಲ ಮೊದಲೇ, ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು. ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಭಾಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ. ಸರ್, ಈಗ ಶಾಸಕಾಂಗ ಪಕ್ಷ ಸಭೆನೂ ನಡೀತಾ ಇದೆ, ಸಚಿವರು ಇಲ್ಲೇ ಇರ್ತಾರೆ, ಶಾಸಕರು ಇಲ್ಲೇ ಇರ್ತಾರೆ ಸರ್. ಹಿಂದೆ ಮುಂದೆ ದಿನ ಮಾಡಬಹುದಲ್ಲ ಅಂತ ನಮಗೆ ನೋಡೋಣ, ಅದು ಮುಂದಕ್ಕೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಆಮೇಲೆ ಇವರು ನಕ್ಸಲ್ಸ್ ಶರಣಾಗಿದ್ರಲ್ಲ ಸರ್, ಅವ್ರದೆಲ್ಲ ವೆಪನ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. So the contractor association, sir, is saying that in this government we don't have a problem with the ministers, but MLAs are troubling us. Still they are asking money. Not just Congress, but all party MLAs are asking money is what they say. ಗೊತ್ತಿಲ್ಲ ಸ್ಪೆಸಿಫಿಕ್ ಆಗಿ. If the contractors association tells us which MLA, all that, then we can definitely, if they are our party members, see there are MLAs from other parties also. It could be other parties. Or if Congress MLAs have demanded anything like that, then let them tell us. We'll bring it to the notice of the Chief Minister or PCC President. Sir.